ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ AB ಅಗ್ರಿಕಲ್ಚರ್. ಇವತ್ತು ನಮ್ಮದು ರಾಗಿ ತೋಟದಲ್ಲಿ ಬಂದಿದ್ದೀವಿ. ಏನಪ್ಪ ಇದು ರಾಗಿನ ಯಾವ ಥರ ನಾಟಿ ಮಾಡೋದು ಮತ್ತು ಇದ್ರ ಯಾವ ಥರ ಬೆಳೆಯೋದು ಯಾವ ರೀತಿ, ಇದಕ್ಕೇನು ಖರ್ಚು ಬರುತ್ತೆ ಮತ್ತು ಇಳುವರಿ ಹೇಗೆ, ಇದ್ರ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಾವು ರಾಗಿನ ಒಟ್ಲಾಕತ್ತೀವಿ. ಫಸ್ಟು ಒಟ್ಲಾಕಕ್ಕೆ ನೆಲನ ಹದ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಕೊಂಡು ಒಂದು 5 kgಯಷ್ಟು ರಾಗಿನ ಅಲ್ಲಿಗೆ ಒಟ್ಲಾಕತ್ತೀವಿ. ಒಟ್ಲಾಕಿ ನೀರೆಲ್ಲ ಹಾಕ್ತಾಯಿದ್ರೆ ನಮಗೇನಾಗುತ್ತೆ, ಒಂದು 20 ದಿನದಿಂದ ತಿಂಗಳೊಳಗಡೆ ಒಟ್ಲೆಲ್ಲ ಚೆನ್ನಾಗಿ ಬಂದಿರುತ್ತೆ. ಆ 1 ತಿಂಗಳು ಸಸಿನ ನಾವೇನು ಮಾಡ್ತೀವಿ, ಒಂದಡಿ ಸಾಲನ್ನ ಈ ಥರ ನೋಡಿ, 1 ಅಡಿಯಿಂದ ಗ್ಯಾಪು, ಒಂದು ಸಾಲಿಂದ ಒಂದು ಸಾಲಿಗೆ 1 ಅಡಿ ಗ್ಯಾಪ್ ಇರೋ ಥರ ನಾವು ದನಿನಲ್ಲಿ ಉತ್ಕೊಂಡು ರಾಗಿನ ನಾಟಿ ಮಾಡ್ತೀವಿ. 1 ತಿಂಗಳಿಗೆ ಮಳೆ ಇದ್ದರೆ ಮಳೆ ಅದಕ್ಕಾರು ನೋಡ್ಬೋದು, ನೀರೇನು ಜಾಸ್ತಿ ಕೇಳಲ್ಲ. ಆ ಥರ ನಾಟಿ ಮಾಡಿ ನಾನು ಮಾಡ್ತೀವಿ. ನಾಟಿ ಮಾಡಿದ ನಂತರ ಒಂದು 4 ತಿಂಗಳಿಗೆಲ್ಲ ರಾಗಿ ಬರುತ್ತೆ. ನಮಗೀಗ ರಾಗಿ ಎಲ್ಲ ಎಷ್ಟು ಬೆಳಿಬೋದಪ್ಪ ಇದು ಅಂದರೆ, ಒಂದು ಎಕರೆಗೆ ಕನಿಷ್ಠ 15 ಅಂತೂ ಬೆಳಿಬೋದು. 15 ಪಲ್ಲ 20 ತನಕ ಬೆಳೆದಿದ್ದೀವಿ. 20 ಪಲ್ಲ ಅಂದರೆ ಒಂದು 2000 kg ಗಂಟ ಬೆಳಿಬೋದು ರಾಗಿನ ಒಂದು ಎಕರೆಗೆ. 2000 kg ಅಂದರೆ ನಿಮಗೆ ಮಾರ್ಕೆಟಲ್ಲಿ ಕನಿಷ್ಠ ಅಂದರೆ 20 ರೂಪಾಯಿ ರೇಟ್ ಇದೆ. ಅಲ್ಲಿಗೊಂದು 40,000 ರೂಪಾಯಿ ತನಕ ರಾಗಿನ ಬೆಳಿಬೋದು. ಇನ್ನು ಮೇವು, ಈ ರಾಗಿ ಹುಲ್ಲು ಮೇವಿಗಾಗುತ್ತೆ. ಈ ಮೇವು ಒಂದು ಟ್ಯಾಕ್ಟ್ರಿಗೆ ಕಡಿಮೆ ಅಂದರೆ ಇವಾಗ ಒಂದು ಟ್ಯಾಕ್ಟ್ರ್ ಅಂತೂ ಆಗುತ್ತೆ, ಒಂದು ಎಕರೆಗೆ ಒಂದು ಟ್ಯಾಕ್ಟ್ರ್ ಮೇವು ಆಗುತ್ತೆ. ಒಂದು ಟ್ಯಾಕ್ಟ್ರ್ ಮೇವು ಅಂದರೆ ನೀವೇ ಒಂದು 10,000 ರೂಪಾಯಿಗಂತೂ ಮೋಸ ಇಲ್ಲ, 10,000ಕ್ಕಂತೂ ಹೋಗುತ್ತೆ. ಹಸುಗೆಲ್ಲ 10,000 ರೂಪಾಯಿಗಂತೂ ತಗೊಂಡೋಗ್ತಾರೆ. ಅಲ್ಲಿಗೆ ಒಂದು 50,000 ರೂಪಾಯಿ ಒಂದು 5 ತಿಂಗಳು ಬೆಳಿಬೋದು. ಯಾವುದೇ ರೀತಿ ಖರ್ಚಿಲ್ಲ. ಸ್ವಲ್ಪ ಆಳಿನ ಕೂಲಿ ನಡೆಸ್ಬೇಕಾದ್ರೆ ಕುಯ್ಬೇಕಾದ್ರೆ ಬಿಟ್ಟರೆ, ಈಗೆಲ್ಲ ಮಿಷಿನ್ ಬಂದಿದೆ, ಕಟ್ಟಿಂಗ್ ಮಾಡೋಕ್ಕೆ ಮಿಷಿನ್ ಬಂದಿದೆ. ನಾವೇನು ಮಾಡ್ತೀವಿ, ಕಟ್ ಮಾಡ್ಬಿಟ್ಟು ಮಿಷಿನಿಗೆ ಕೊಟ್ಬಿಡ್ತೀವಿ, ರಾಗಿ ಎಲ್ಲ ಬರುತ್ತೆ, ಏನು ಸಮಸ್ಯೆ ಇಲ್ಲ. ನೋಡಿ, ಇದಕ್ಕೇನು ತೀರಾ ಗೊಬ್ಬರನೂ ಏನು ಕೇಳಲ್ಲ ಸ್ನೇಹಿತರೆ. ಇದೇನು ರಾಗಿ ಗೊಬ್ಬರ ಆಗಲಿ ಏನಾಗಿ ಜಾಸ್ತಿ ಕೇಳಲ್ಲ, ನೀರನ್ನೂ ಜಾಸ್ತಿ ಕೇಳಲ್ಲ, ತೀರಾ ಆರೈಕೆನೂ ಏನು ಜಾಸ್ತಿ ಬೇಕಾಗಿಲ್ಲ. ಅತಿ ಚೀಪ್ ರೇಟಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ನಮ್ಮ ರೈತರು ಇದು ಕೂಡ ಒಂದು ಕಮರ್ಷಿಯಲ್ ಕ್ರಾಪ್ ಅಂತಲೇ ಕನ್ಸಿಡರ್ ಮಾಡ್ಕೊಂಡು ಬೆಳಿಬೇಕು. ಯಾಕಂದರೆ ಎಲ್ಲ ಆಗ್ತಾಗ ಲಾಸ್ ಆಗ್ತಾಯಿರುತ್ತೆ, ಅದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾವು ತರಕಾರಿಗಳನ್ನ ಬೆಳೆದಿದ್ದೀನಿ, ನಾವು ಸುಮಾರು ಲಾಸ್ಗಳು ಕಂಡಿದ್ದೀನಿ, ಹಾಕಿರೋ ದುಡ್ಡು ಕೂಡ ಬಂದಿಲ್ಲ. ರಾಗಿಲಿ ಇದುವರೆಗೂ ಆ ಥರ ನಮ್ಗೆ ಯಾವತ್ತೂ ಆಗಿಲ್ಲ. ನಾವು ಬಂಡವಾಳನೇ ಕಡಿಮೆ ಆಗಿರೋದ್ರಿಂದ ಲಾಸ್ ಅಂತೂ ಇಲ್ಲ. ಏನು ಮಾಡೋದು, ವರ್ಷಕ್ಕೊಂದು ಸಲಿನಾದರೂ ರಾಗಿನ ಬೆಳಿಬೋದು. ಇದಕ್ಕೆ ಯಾವುದೇ ಕೀಟನಾಶಕಗಳು ಹೊಡೆಯೋ ಅವಶ್ಯಕತೆ ಬರೋದಿಲ್ಲ. ಮತ್ತೇನು ನಮಗೆ ಗೊಬ್ಬರನ ಯಥೇಚ್ಛವಾಗಿ ಹಾಕೋ ಅವಶ್ಯಕತೆ, ಭೂಮಿ ಫಲವತ್ತಾಗಿದ್ದರೆ ಸುಮ್ಮನೆ ನೆಟ್ಟರೆ ಸಾಕು. ಒಂದು ಮಧ್ಯೆ ಒಂದು 2-3 ಅದ ಮಳೆ ಆಗ್ಬಿಟ್ರೆ ಫಸ್ಟ್ ಕ್ಲಾಸ್ ನಮಗೆ ರಾಗಿ ಬಂದೇ ಹೋಗುತ್ತೆ. ನಮಗೇನು ಅದಕ್ಕೆ ಎಕ್ಸ್ಟ್ರಾ ಏನಾದ್ರು ಮಾಡಬೇಕು ಅನ್ನೋದೇನಿಲ್ಲ. ಮಧ್ಯೆ ಒಂದು ಸಲ ಕಳೆ ಬರ್ದಂಗೆ 1 ತಿಂಗಳಾದಮೇಲೆ ಕುಂಟೆ ಅಂತ ಹೊಡಿತೀವಿ. ಕುಂಟೆ ಹೊಡೆದ್ಬಿಟ್ರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ, ಇನ್ನೇನು ಸಮಸ್ಯೆ ಇಲ್ಲ. ನೋಡಿ, ಇದು ನಮ್ಮದು ಹಾಯಿಸ್ತೀವಿ ನೀರನ್ನ. ಇದಕ್ಕೆ ಈಗ ಮಧ್ಯೆ ಒಂದು ಅದ ಮಳೆ ಕಮ್ಮಿ ಆಗಿರೋದ್ರಿಂದ ಒಂದು ಅದ ನೀರು ಬಿಟ್ಟಿದ್ದೀವಿ. ಇನ್ನು ನಮ್ಮ ಸ್ನೇಹಿತರು ಪಕ್ಕದ ಜಮೀನು ಅವ್ರದ್ದಿದೆ, ಅವರು ನೀರೇ ಬಿಟ್ಟಿಲ್ಲ, ಮಳೆ ಅದಕ್ಕೆ ಬೆಳೆದಿರ್ತಕ್ಕಂಥದ್ದು. ಅದನ್ನ ನಿಮಗೆ ತೋರಿಸ್ತೀನಿ. ಇದು ನಮ್ಮದು ಗುಣಿ ಮೆಥಡು. ಗುಣಿ ಮಾಡಿ ಅದೇ ಸೊಸಿನ ಕಿತ್ತು ಗುಣಿ ಮಾಡಿ ನೆಟ್ಟಿದ್ದೀವಿ. ಇದಕ್ಕೆ ನೀರಿಗೆ ಹಾಯಿಸ್ಕೋಬೇಕು ಅಂದ್ರೆ ಹಾಯಿಸ್ಕೋಬೋದು, ಮಳೆ ಆಗಿಲ್ಲ ಅಂದರೆ. ಇಲ್ಲಿ ಇದನ್ನು ಪಕ್ಕ ತೋಟ ಸ್ನೇಹಿತರಿದು, ಇದನ್ನ ಅರೆ ರಾಗಿ ಅಂತ ಹೇಳ್ತಾರೆ. ಇದು ಅರೆ ರಾಗಿ ಸ್ನೇಹಿತರೆ. ಇದೇನಪ್ಪ ಅಂದರೆ ಸಾಲ್ಗೆ ರಾಗಿನ ಉದುರಿಸ್ಕೊಂಡು ಹೋಗ್ಬಿಡ್ತಾರೆ. ನಾವು ಒಟ್ಲಾಕೋದ್ಕಿಂತ ಸಾಲ್ಗೆ ಉದುರಿಸ್ಕೊಂಡು ಹೋಗ್ಬಿಡ್ತಾರೆ. ಅದೇನಾಗುತ್ತೆ, ನಾವು ಹೊತ್ತಿಗೆ ಇನ್ನು ನಡೋದು ಇನ್ನೊಂದು ಮತ್ತೆ ಅವಶ್ಯಕತೆ ಇಲ್ಲ. ಅಲ್ಲಿ ಹೆಂಗೆ ಒಟ್ಲಲ್ಲಿರುತ್ತೆ ಅದೇ ರೀತಿ ಉದುರಿಸ್ಕೊಂಡು ಹೋಗ್ಯಾರೆ. ಇದು ಇಳುವರಿ ಸ್ವಲ್ಪ ಕಡಿಮೆ ಸ್ನೇಹಿತರೆ. ಈ ಥರ ಬೆಳೆಯೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ. ಮತ್ತು ಬೀಜ ಕೂಡ ನಮಗೆ ರಾಗಿನ ಜಾಸ್ತಿ ಕೇಳುತ್ತಿದೆ ಹಾಕೋಕ್ಕೆ ಹೊಲಕ್ಕೆ. ಮತ್ತು ಕಳೆಗಳ ಬಾಧೆ ಜಾಸ್ತಿ ಆಗುತ್ತೆ. ನಾವು ಈ ಮೆಥಡಲ್ಲಿ ಬೆಳೆಯೋದ್ರಿಂದ ಜಾಸ್ತಿ ಇಳುವರಿನ ತಗೋಬೋದು. ಇದರೆಲ್ಲ ನೀವು ಒಂದು 10 ಕ್ವಿಂಟಾಲ್ ಕೂಡ ಬೆಳೆಯೋಕ್ಕಾಗಲ್ಲ ಒಂದು ಎಕರೆಗೆ. ಒಂದು 5ರಿಂದ ಒಂದು 7 ಕ್ವಿಂಟಾಲ್ ತನಕ ಬೆಳೆದ್ರೆ ಅದೇ ಜಾಸ್ತಿ. ಹುಲ್ಲು ಕೂಡ ಅಷ್ಟು ಚೆನ್ನಾಗಿ ಇದು ಮಾಡೋಕ್ಕಾಗಲ್ಲ. ಮತ್ತು ಕುಯ್ಯೋದು ಒಕ್ಕಣೆ ಮಾಡೋದೆಲ್ಲ ಭಾಳ ಕಷ್ಟ ಆಗುತ್ತೆ. ಇದು ಈ ಮೆಥಡಲ್ಲಿ ಮಾಡಿದರೆ ನಿಮಗೆ ಇದೇ ಬೆಸ್ಟ್ ಮೆಥಡ್. ಇದು ಒಟ್ಲಾಕಿ ರಾಗಿನ ನಟ್ಟು ಮಾಡೋದಿತ್ತಲ್ಲ, ಇದು ಬೆಸ್ಟ್ ಮೆಥಡು. ಈ ಮೆಥಡಲ್ಲಿ ಮಾಡಿ. ಈಗ ತೆಂಗಿನ ಸಸಿ ನೆಟ್ಟಿರೋದು ಒಂದು 4 ವರ್ಷ ಆಗಿದೆ. 4 ವರ್ಷದ ನೋಡಿ ತೆಂಗಿನ ಸಸಿ ಈ ಥರ ಇದೆ. ಇದ್ರೊಳಗಡೆ ರಾಗಿ ಬೆಳ್ಕೊತಾ ಇದ್ದೀವಿ. ಮತ್ತು ನೆರಳಲ್ಲೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಇದು ಸ್ವಲ್ಪ ನಾವು ಖಾಲಿ ಜಮೀನುಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ರಾಗಿ. ಇವಾಗೆಲ್ಲ ಜನಗಳು ಹೆಂಗಪ್ಪ ಅಂದರೆ ಸಿರಿಧಾನ್ಯದ ಕಡೆಗೆ ಹೋಗ್ತಾಯಿದ್ದಾರೆ. ಸಿರಿಧಾನ್ಯಕ್ಕೆ ನಾನೇ ಮೊನ್ನೆ ತಗೊಂಬಂದೆ, ಒಂದು 7 ಥರದ್ದು ಸಿರಿಧಾನ್ಯ ಬರುತ್ತಲ್ಲ, ನವಣೆ, ಆರ್ಕ, ಅದು ಇದು. ಅದು ಹೆಚ್ಚು ಕಡಿಮೆ 100-200 ರೂಪಾಯಿ kg ತನಕ ಹೊರಟೋಗಿದೆ. ಈ ರಾಗಿ ಕೂಡ ಸಿರಿಧಾನ್ಯದ ಒಂದು ಭಾಗನೇ. ಇದು ಮುಂದಕ್ಕೆ ಎಷ್ಟಾಗುತ್ತೋ ದೇವರೇ ಬಲ. ಯಾಕಂದರೆ ಪ್ರತಿಯೊಬ್ಬರು ಇವಾಗ ಅನ್ನ ತಿಂತೇ ಇಲ್ಲ, ಎಲ್ಲ ರಾಗಿಗೆ ಬಂದಿದ್ದಾರೆ. ರಾಗಿ ಸಿರಿಧಾನ್ಯಗಳು ತಿನ್ನೋ ಕಡೆ ಹೋಗ್ತಿದ್ದಾರೆ. ರಾಗಿ ತಿನ್ನೋದ್ರಿಂದ ತುಂಬಾ ಒಳ್ಳೆ ಫೈಬರ್ ಅಂಶ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ ವಿಜ್ಞಾನಿಗಳೆಲ್ಲ ಹೇಳ್ತಾರೆ. ರಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ.
ಅಂತ ಹೇಳ್ತಾರೆ. ರಾಗಿ ಬೆಳೆಯೋಕ್ಕೂ ಅಂತ ಶ್ರಮ ಇರಲ್ಲ, ಮತ್ತು ಇದಕ್ಕೆ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಆಗಲಿ, ತೀರಾ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇರಲ್ಲ. ತೀರಾ ಏನಪ್ಪ ಮಳೆ ಚೆನ್ನಾಗಿ ಆಗ್ತಿದೆ ಅಂದರೆ ಏನು ಮಾಡ್ತಾರೆ ನಮ್ಮ ರೈತರುಗಳು, ಯೂರಿಯಾನ ಏನೋ ಒಂದು 5 kg 10 kg ತಂದು ಹೆರಚ್ಬಿಡ್ತಾರೆ. ಯಾಕಂದರೆ ಸ್ವಲ್ಪ ಬೆಳೀಲಿ, ಹುಲ್ಲಾಗಲಿ ಅನ್ನೋದಕ್ಕೋಸ್ಕರ. ಇನ್ನು ಗೊನೆಗೇನು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ, ಅದು ಚೆನ್ನಾಗೇ ಬರುತ್ತೆ ರಾಗಿ. ಜೀವಾಮೃತ ಮಾಡ್ಕೊಂಡು ಬೆಳೆಯೋರಿದ್ದಾರೆ, ಅದು ಮಾಡಿಬಿಟ್ರೆ ಇನ್ನೂ ತುಂಬ ಒಳ್ಳೆಯದು. ಜೀವಾಮೃತದಲ್ಲಿ ರಾಗಿ ಬೆಳೆಯೋದು ತುಂಬಾ ಒಳ್ಳೆಯದು. ಯಾಕಂದರೆ ಈಗ ಬೇರೆ ಬೆಳೆಗಳಿಗೆ ಹೋಲ್ಸ್ಕೊಂಡ್ರೆ ಸ್ನೇಹಿತರೆ, ನಾವು ನೋಡೋಂಗೆ ಈಗ ಬೇರೆ ತರಕಾರಿ ಬೆಳೆಗಳಾಗಿರ್ಬೋದು, ಬೇರೆ ಕಮರ್ಷಿಯಲ್ ಕ್ರಾಪ್ಗಳಿಗೆ ಎಷ್ಟು ಔಷಧಿ ಹೊಡಿಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ಅಪ್ಪಪ್ಪ ಅದು ನೋಡಿಬಿಟ್ರೆ ತಿನ್ಬೇಕಾ ಅಂತ ನಮಗೇನೆ 2 ಸಲ ಯೋಚನೆ ಮಾಡ್ಬೇಕು ಅನ್ಸುತ್ತೆ. ನಮ್ಮ ರೈತರುಗಳು ಬೆಳೀತಾರೆ, ಆ ಪೆಸ್ಟಿಸೈಡ್ಸ್ ಹೊಡೆದಿರೋದನ್ನ ತಿಂದರೆ ನಾವು ಬದುಕ್ತೀವಿ ಅಂತ ನಾವು ಬೆಳೆಯೋರಿಗೆ ಹಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಥರ ಇದೆ. ಬಟ್ ರಾಗಿಗೆ ಯಾವುದೇ ರೀತಿ ರಾಸಾಯನಿಕಗಳು ಹಾಕಲ್ಲ. ನಾನು ತಿಳಿದ ಮಟ್ಟಿಗೆ ಔಷಧಿ ಅಂತೂ ಯಾರೂ ಹೊಡೆಯೋದೇ ಇಲ್ಲ ಬಿಡಿ. ಇದು ಹುಳನೂ ಬೀಳಲ್ಲ, ಏನಿಲ್ಲ. ಅಚ್ಚುಕಟ್ಟಾದ ಬೆಳೆ. ರಾಗಿನ ಹೆಚ್ಚು ಜನ ಉಪಯೋಗಿಸಿ. ಇವಾಗೆಲ್ಲ ಮಾರ್ಕೆಟ್ ರೇಟೆಲ್ಲ ಜಾಸ್ತಿ ಇದೆ. ಮೊದಲೆಲ್ಲ 10 ರೂಪಾಯಿ ಇತ್ತು, ಈಗ 25-30 ರೂಪಾಯಿ ರಾಗಿ kg ತನಕನೂ ಹೋಗ್ತಾಯಿದೆ. ಮುಂದಕ್ಕೆ 50-100 ಆದ್ರೂ ಆಶ್ಚರ್ಯ ಪಡೋಗಿಲ್ಲ. ಯಾಕಂದರೆ ಎಲ್ಲ ಕಮರ್ಷಿಯಲ್ ಕ್ರಾಪ್ ಕಡೆಗೆ ಹೋಗ್ತಿದ್ದಾರೆ ನಮ್ಮ ರೈತರು. ಯುವ ಜನತೆ ಈ ರಾಗಿನೂ ಕೂಡ ಒಂದು ಕಮರ್ಷಿಯಲ್ ಕ್ರಾಪ್ ಅಂತ ಕನ್ಸಿಡರ್ ಮಾಡಿ ಇದನ್ನೂ ಆದಷ್ಟು ಸಾಧ್ಯವಾದಷ್ಟು, ಈಗ ನಾನು ಹೇಳ್ದಂಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಒಂದು ಎಕರೆಗೆ 20 ಕ್ವಿಂಟಾಲಷ್ಟು ಬೆಳೆದಿದ್ದೀವಿ. ಇನ್ನು ಮುಂದಕ್ಕೆ ನಮ್ಮ ಯುವ ರೈತರುಗಳು ಗೊತ್ತಲ್ಲ, ಅವರು ಇನ್ನೂ ಆ ತಂತ್ರಜ್ಞಾನಗಳು ಇದಕ್ಕೇನೆ ಡ್ರಿಪ್ ಮಾಡೋದಂತೆ, ಇನ್ನೊಂದು ಮಾಡೋದಂತೆ, ಅಥವಾ ಏನೋ ಮಾಡಿ ಇನ್ನೂ ಹೆಚ್ಚೆಚ್ಚುವಾಗಿ ಬೆಳಿಬೋದು. ರಾಗಿನ ಒಟ್ಲಾಕೋಕ್ಕೆ ನಾವೇನು ಈ ಕೃಷಿ ಇಲಾಖೆಗೆ ಹೋಗಿ ಬೀಜ ಏನು ತರಲ್ಲ. ಇದೇ ರಾಗಿನ ಮನೇಲಿ ಇಟ್ಕೊಂಡಿರ್ತೀವಿ. ಮತ್ತು ನೆಕ್ಸ್ಟ್ ಇಯರ್ ಬಂದಾಗ ಇದೇ ರಾಗಿ ಏನಿದೆ ಕಟಾವು ಮಾಡಿ ಇಟ್ಟಿರ್ತೀವಿ, ಅದೇ ರಾಗಿನ ಒಟ್ಲಾಕ್ತೀವಿ. ಆ ಒಟ್ಲಾಕಿರೋ ರಾಗಿನ ತಂದ್ಬಿಟ್ಟು ನಡ್ತೀವಿ. ನಾವು ಈಗೇನೋ ಒಳ್ಳೊಳ್ಳೆ ತಳಿಗಳು ಬಂದಿದೆ, ಇನ್ನೂ ಹೆಚ್ಚು ಇಳುವರಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ನಾನು ವಿಡಿಯೋಗಳು ನೋಡಿದ್ದೀನಿ. ನಾವು ಆ ಥರ ಯಾವುದೂ ಮಾಡಿಲ್ಲ. ನಮ್ಮ ಮನೇಲಿ ಇರ್ತಕ್ಕಂಥ ರಾಗಿನ ಅದು ಏನು ಬೆಳ್ಕೊಂಬರ್ತದೋ ಅದೇ ರಾಗಿನ ಹಾಕತ್ತಾ ಇದ್ದೀವಿ. ನೋಡಿ, ಇದು ತುಂಬ ವೆರೈಟಿ ರಾಗಿ ಎಲ್ಲ ಬಂದಿದೆ ಇವಾಗ. ಅದೇ ರೀತಿ ರಾಗಿನ ಒಂದು ಕಮರ್ಷಿಯಲ್ ಕ್ರಾಪ್ ಥರ ನಮ್ಮ ರೈತರು ಕನ್ಸಿಡರ್ ಮಾಡಬೇಕು. ಮತ್ತು ಹೆಚ್ಚು ಬೆಳೆದು ಹೆಚ್ಚು ಲಾಭನ ಪಡಿಬೇಕು. ಸಮಾಜನ ಒಳ್ಳೆ ದಿಕ್ಕಿನತ್ತ ತಗೊಂಡೋಗ್ಬೇಕು ಅಂತ ಆಶಯದಿಂದ ವಿಡಿಯೋ ಮಾಡಿದ್ದೀನಿ. ಅನ್ಯथा ಭಾವಿಸ್ಬಿಡಿ. ರಾಗಿ ಬಗ್ಗೆ ವಿಡಿಯೋ ಮಾಡಿದ್ದಾನೆ, ರಾಗಿ ಬಗ್ಗೆ ಗೊತ್ತೇ ಅಲ್ವಾ ಅನ್ನೋ ರೀತಿ ಯಾರು ಭಾವಿಸ್ಬಾರ್ದು ದಯಮಾಡಿ. ನನಗೆ ಗೊತ್ತಿರೋ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.